ಗುರುವಾರದ ಮಿನಿ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರದ ಪೂಜೆ ಇತ್ತು. ಪೂಜೆಯಲ್ಲಿ ನಾನು ಭಾಗವಹಿಸೋಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗಿ ಬಂದೆ. ಹಾಗಾಗಿ ಪೂಜೆ ಎಲ್ಲ ಮುಗಿದಿತ್ತು. 12:30 1 ಗಂಟೆ ಆಗಿತ್ತು. ನಾನು ಬಂದೆ ಹೆಣ್ಣಿನ ದೀಪ ಹಚ್ಚಿಬಿಟ್ಟು ಅಲ್ಲಿಂದ ನಾನೇನು ಮಾಡಿದೆ, ದೇವರಿಗೆ ನಮಸ್ಕಾರ ಮಾಡಬೇಕಾಗಿತ್ತು. ನಮಸ್ಕಾರ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ನಾನು ನಮಸ್ಕಾರ ಮಾಡಬೇಕಿತ್ತು. ಆದರೆ ನಮಸ್ಕಾರ ಮಾಡಬೇಕಂದ್ರೆ ಹೆಣ್ಣು ತಂದೆಗೆ ದಂಡ ನಮಸ್ಕಾರ ಮಾಡಬಾರ್ದಂತೆ. ಮೊಣಕಾಲು ಮತ್ತು ಮಾತ್ರ ತಾಗಬೇಕಂತೆ ದೇವರಿಗೆ. ಹಾಗಾಗಿ ನಾನು ದಂಡ ನಮಸ್ಕಾರ ಮಾಡೋಕ್ಕಾಗಲಿಲ್ಲ. ಈ ನಮಸ್ಕಾರ ಪ್ರದಕ್ಷಿಣೆ ಹಾಕಿದೆ. ಪ್ರದಕ್ಷಿಣೆ ಹಾಕಿದ್ದಾದಮೇಲೆ ಆಚೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಸಾಯಂಕಾಲ ದೀಪೋತ್ಸವ ಇತ್ತು. ಸಾಯಂಕಾಲ ಮತ್ತೆ ಹೆಂಗೆ ಹೋಗೋದು ಅಂದ್ಕೊಂಡೆ. ಆದರೆ ನನ್ನ ಮಗನಿಗೆ, ದೊಡ್ಡವನಿಗೆ ಗುರುವಾರನೇ ಸ್ಕೂಲ್ ರೀಓಪನ್ ಇತ್ತು. ಹಾಗಾಗಿ ನಾನು ಅವನಿಗೆ ಬಿಡೋಕ್ಕೆ ಹೋಗಬೇಕಿತ್ತು. ಅಲ್ಲಂತೂ ಸಖತ್ ಮಳೆ ಬಂದುಬಿಡ್ತು. ಹಾಗಾಗಿ ನಾನು ಸಾಯಂಕಾಲ 6 ಗಂಟೆಗೆ ಮತ್ತೆ ರಾಯರ ಮಠಕ್ಕೆ ಬರೋಕ್ಕಾಗಲಿಲ್ಲ. ಅಲ್ಲಿಂದ ಮತ್ತೆ ನನಗೂ ಸ್ವಲ್ಪ ಬೇಜಾರಾಗೋಯಿತು. ಏನು ಮಾಡೋದಪ್ಪ ಅಂದ್ಕೊಂಡು, ಬಿಡು ನೆಕ್ಸ್ಟ್ ಹೋಗೋಣಂತೆ, ಭಗವಂತ ನೀನೇ ಅಲ್ವಾ ಕಾಪಾಡಬೇಕು, ಎಲ್ಲ ಕಡೆಯೂ ನೀನೇ ಅಂತ ಹೇಳ್ಬಿಟ್ಟು ಆದರೆ ನಾನು ಇಲ್ಲಿ ಮಠಕ್ಕೆ ಹೋಗಿದ್ನಲ್ವ, ಮಠದಲ್ಲಿ ಕೇಳಿದೆ ದಂಡ ನಮಸ್ಕಾರ ಹಾಕಬಾರ್ದು ಅಂತ ಹೇಳಿದರು. ಹಾಗಾಗಿ ಈ ನಮಸ್ಕಾರನೇ ಹಾಕ್ತಿದ್ರು. ಸರಿ ಆಯಿತು ಅಂತೇಳಿ ನಾನು ನಮಸ್ಕಾರ ಹಾಕ್ಕೊಂಡು ನನ್ನ ಮಗನೂ ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು, ಇನ್ನೇನು ಪೂಜೆ ಅರ್ಚನೆ ಎಲ್ಲ ಮುಗ್ದಿತ್ತು. ಇನ್ನೇನು ಮಾಡೋದಿಲ್ಲ ಅಂತೇಳಿ ನಾವು ಲೇಟಾಗಿ ಹೋಗಿದ್ವಲ್ಲ, ಹಾಗಾಗಿ ಸುಮ್ಮನೆ ನಮಸ್ಕಾರ ಹಾಕ್ಕೊಂಡ್ಬಿಟ್ಟು ಮತ್ತೆ ಬರೋಣಪ್ಪ ತಂದೆ ಕಾಪಾಡಪ್ಪ ಅಂತೇಳಿ ರಾಯರ ಹತ್ರ ಬೇಡ್ಕೊಂಡಿದ್ದ. ಪ್ರದಕ್ಷಿಣೆ ಮುಗಿದ ನಂತರ ನಾನು ಅರ್ಚಕರಲ್ಲಿ ಪ್ರಸಾದ ಕೊಡ್ತಿದ್ರು, ತೀರ್ಥ ಕೊಡ್ತಿದ್ರು. ತೀರ್ಥ ಮತ್ತು ಅಕ್ಷತೆ ಇಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಆ ಕಡೆ ಬಂದು ರಾಮ ಲಕ್ಷ್ಮಣ ಸೀತೆ ಇರುವ ತೇರಿದೆ, ತೇರಿನ ವಿಡಿಯೋನು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಟೈಮಲ್ಲಿ ಅರ್ಚಕರು ಬಂದಾಗ ದಂಡ ನಮಸ್ಕಾರ ಯಾಕೆ ಮಾಡಬಾರ್ದು ಅಂತಲೂ ಹೇಳಿದರು. ಹಾಗೆ ಮತ್ತು ರಾಯರಿಗೆ ಊದ್ಬತ್ತಿ ಹಚ್ಚಬಾರ್ದು ಅಂತಲೂ ಹೇಳಿದರು. ಅದಂತೂ ನನಗೆ ಕೇಳಿ ತುಂಬ ಖುಷಿಯಾಗೋಯಿತು. ಎಲ್ಲರೂ ತಿಳ್ಕೊಂಡಿರೋರು ಅಲ್ಲ, ಎಲ್ಲರೂ ಏನು ತಿಳ್ಕೊಂಡಿರೋರು ಅಲ್ಲ, ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ಅಷ್ಟು ಗೊತ್ತಿರಲಿಲ್ಲ, ಬಟ್ ರಾಯರ ಮಠದಲ್ಲಿ ಹೋದಾಗಲೇ ನನಗೆ ಅರ್ಚಕರು ಹೇಳಿದ್ದು. ಹಾಗಾಗಿ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ದಂಡ ನಮಸ್ಕಾರ ಮಾಡಬಾರ್ದಂತೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರು. ಅದನ್ನು ತಿಳ್ಕೊಂಬಿಟ್ಟು ನಾನು ಮತ್ತೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನೇರವಾಗಿ ನಾನು ಮತ್ತೆ ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಿಂದ ನೇರವಾಗಿ ಮನೆಗೆ ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.